ಮಿಲ್ಕ್ ಪೌಡ್ರ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಸಣ್ಣವರಿಂದ ದೊಡ್ಡವರವರೆಗೂ ಪ್ರತಿಯೊಬ್ಬರಿಗೂ ಮಿಲ್ಕ್ ಪೌಡ್ರ್ ತುಂಬ ಇಷ್ಟ. ಹಾಗೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಹಾಗೆ ಎಷ್ಟೋ ಸತಿ ಮಿಲ್ಕ್ ಪೌಡ್ರ್ ಡಬ್ಬಗಳನ್ನ ಖಾಲಿ ಮಾಡಿದ್ದೀನಿ. ಆದ್ದರಿಂದ ಇವತ್ತು ನಾನು ಮನೆಯಲ್ಲಿ ಮಿಲ್ಕ್ ಪೌಡ್ರ್ ಮಾಡ್ತಾಯಿದ್ದೀನಿ. 2 ಲೀಟ್ರಷ್ಟು ಹಾಲನ್ನು ನಾನು ಕಾಯಿಸ್ತಾ ಇದ್ದೀನಿ. ಚೆನ್ನಾಗಿ ಕುದಿಸ್ಬೇಕು ಲೋ ಫ್ಲೇಮಲ್ಲಿ. ನಿಧಾನಕ್ಕೆ ಅದನ್ನು ಎಷ್ಟು ಕುದಿಸ್ತೀವೋ ಅಷ್ಟು ಕುದಿಸ್ಬೇಕು. ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ನಾವು ತುಂಬ ಕುದಿಸಿದಷ್ಟು ಹಾಲು ಕಡಿಮೆ ಆಗ್ತಾ ಹೋಗುತ್ತೆ. ಕೊನೆಗೆ ಈ ಹಂತಕ್ಕೆ ಬರುತ್ತೆ. ಇನ್ನೂ ಸ್ವಲ್ಪ ಗಟ್ಟಿ ಆಗುವಷ್ಟು ಕುದಿಸ್ಬೇಕು. ಕುದಿಸ್ಬಿಟ್ಟು ಈ ಥರ ಗಟ್ಟಿಯೆಲ್ಲ ಆದಮೇಲೆ ಅದನ್ನು ಅದೇ ಬಾಣಲೆಗೆ ಹಚ್ಬಿಟ್ಟು ಫುಲ್ ಹಚ್ಬಿಡ್ತೀನಿ ನಾನು. ಪ್ಲೇಟಲ್ಲೂ ಕೂಡ ಅದನ್ನು ತೆಗೆದು ಹಚ್ಬಿಟ್ಟು ಇಡ್ಬೋದು. ಬಟ್ ನಾನು ಇದೇ ಪ್ಯಾನಲ್ಲೇ ಬಿಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಅಲ್ಲೇ ಎಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಇದನ್ನು 2 ರಿಂದ 4 ಗಂಟೆಗಳ ಕಾಲ ಫ್ಯಾನ್ ಕೆಳಗಿಟ್ಟು ಪೂರ್ತಿ ತಣ್ಣಗೆ ಮಾಡ್ಕೊಂಡಿದ್ದೀನಿ. ಈಗ ಅದು ತುಂಬ ಗಟ್ಟಿಯಾಗಿದೆ. ಗಟ್ಟಿಯಾಗಿರೋಂಥ ಹಾಲಿನ ಕೆನೆನ ಪೂರ್ತಿ ಕೆರಿತಾ ಇದ್ದೀನಿ, ಒಂದು ಚೂರು ಬಿಡದೇ ಇರೋ ಥರ. ಈಗ ಅದು ದಪ್ಪ ದಪ್ಪ ಪೀಸ್ಗಳಾಗಿದ್ದಾವೆ ನೋಡಿ. ಅದನ್ನೆಲ್ಲ ಸ್ವಲ್ಪ ಸಣ್ಣ ಸಣ್ಣ ಪೀಸ್ಗಳು ಮಾಡ್ಕೊಳ್ತೀನಿ. ಯಾಕಂದರೆ ಈಗ ಬ್ಲೆಂಡರ್ಗೆ ಹಾಕಿ ಅದನ್ನು ಪುಡಿ ಮಾಡಬೇಕು. ತುಂಬ ದಪ್ಪ ಇತ್ತು ಅಂದರೆ ಬ್ಲೆಂಡರಲ್ಲಿ ಪ್ರಾಬ್ಲಮ್ ಆಗುತ್ತೆ, ಸರಿಯಾಗಿ ಪುಡಿ ಆಗೋದಿಲ್ಲ. ಅದರಿಂದ ಕೈನಲ್ಲೇ ಎಷ್ಟಾಗುತ್ತೋ ಅಷ್ಟು ಪುಡಿ ಮಾಡಿ ಬ್ಲೆಂಡರ್ಗೆ ಹಾಕಿ ಅದನ್ನು ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಬಿಸಿ ಇರುತ್ತೆ, ಅದನ್ನೊಂದು ಪ್ಲೇಟ್ಗೆ ಹಾಕಿ ತಣ್ಣಗೆ ಮಾಡ್ಕೊಬೇಕು. ಇವಾಗ ಇದು ಎಷ್ಟು ವೆಯ್ಟ್ ಬಂದಿದೆ ಅಂತ ಚೆಕ್ ಮಾಡೋಣ. ಈಗ ಇದನ್ನು ಒಂದು ವೆಯ್ನ್ ಮಿಷಿನ್ ಮೇಲೆ ಇಟ್ಟು ವೆಯ್ನ್ ಚೆಕ್ ಮಾಡ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ 210 ಗ್ರಾಮ್ ಅಷ್ಟು ಬಂದಿದೆ. ಹಾಲಿನ ಪುಡಿ ಏನಿದೆ ಹಾಲಿನ ಕೆನೆಯಿಂದ ಬಂದಿರುವಂಥದ್ದು 210 ಗ್ರಾಮ್ ಅಷ್ಟು. ಇದು ವೆಯ್ಟ್ ಚೆಕ್ ಮಾಡಿದಾದಮೇಲೆ ಇದಕ್ಕೆ ಅರ್ಧದಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ, 100 ಗ್ರಾಮ್ ಅಷ್ಟು. ಅದನ್ನು ಪುಡಿ ಮಾಡಿಕೊಂಡು ಎರಡೂ ಸೇರಿಸಿ ಇನ್ನೊಂದು ಸತಿ ಬ್ಲೆಂಡ್ ಮಾಡಿಕೊಂಡು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಜರಡಿ ಹಿಡಿಬೇಕು. ಇದನ್ನು ಚೆನ್ನಾಗಿ ಜರಡಿ ಹಿಡಿದು ಒಂದು ಬಾಕ್ಸಲ್ಲಿ ಹಾಕಿಟ್ರೆ ಮನೆಯಲ್ಲೇ ಮಾಡಿದಂಥ ಮಿಲ್ಕ್ ಪೌಡ್ರ್ ರೆಡಿ ಆಯಿತು.